ಗೌರಿಶಕ್ಕಿ ಸ್ಟುಡಿಯೋದ ಹೊಸ ಪ್ರಸ್ತುತಿ ನೀವು ನೋಡ್ತಾ ಇದ್ದೀರಾ ಕರೆಂಟ್ ಕನ್ನಡ. ನೀಟ್ ಎಕ್ಸಾಮ್ನ ಕ್ವಶನ್ ಪೇಪರ್ ಸೋರಿಕೆ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು, CJP ಪಕ್ಷದ ಕಾರ್ಯಕರ್ತರು, ಅವ್ರ ಜೊತೆಗೆ ಸೇರಿರೋ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಅವರು, ಇವರೆಲ್ಲ ಮಾಡ್ತಾ ಇರೋ ಹೋರಾಟಕ್ಕೆ ಆಲ್ಮೋಸ್ಟ್ 1 ತಿಂಗಳು ತುಂಬ್ತಾ ಇದೆ. ಸೋನಂ ವಾಂಗ್ಚುಕ್ ಕೂಡ 21 ದಿನಗಳ ಕಾಲ ಜಂತರ್ ಮಂತರ್ನಲ್ಲೇ ಉಪವಾಸ ಮಾಡಿದ್ರು, ಆಸ್ಪತ್ರೆ ಸೇರಿದ್ರು. ಲಕ್ಷ ಜನ ಸೇರಿದ್ರು. ಕೇಂದ್ರ ಸರ್ಕಾರ ಮಾತ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಒಂದನ್ನು ಬಿಟ್ಟು ಬೇರೆ ಎಲ್ಲದರ ಬಗ್ಗೆ ಮಾತಾಡ್ತಾ ಇದೆ. ಯಾಕಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ಚಾನ್ಸೇ ಇಲ್ಲ ಅಂತಿದ್ದಾರೆ ರಾಜಕೀಯ ಚಾಣಕ್ಯರು. ಹಾಗಿದ್ರೆ ಯಾಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲ್ಲ? ಏನು ಅವರು ಸರ್ಕಾರಕ್ಕೆ ಅಷ್ಟೊಂದು ಮುಖ್ಯನಾ? ಅಥವಾ ಅವರು ಅಷ್ಟೊಂದು ಮೇಧಾವಿನ? ಅಥವಾ ಮೋದಿ ಮತ್ತು ಶಾ ಅವರಿಗೆ ಅಷ್ಟೊಂದು ಆಪ್ತರ? ಅಲ್ಲ, ಸಾವಿರಾರು ಕೋಟಿ ಒಡೆಯರ? ಏನಿದೆ ಇವರು ಗುಟ್ಟು? ಯಾಕೆ BJPಗೆ ಇವರು ಪ್ರಧಾನ? ಆದರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. 1997ರಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ನಡೆದಿತ್ತು. ಆಗ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ರಾಷ್ಟ್ರೀಯ ಕಾರ್ಯದರ್ಶಿ ಮತ್ತು ವಿದ್ಯಾರ್ಥಿ ನಾಯಕ ಆಗಿದ್ದ ಒಬ್ಬರು ಒರಿಸ್ಸಾ ಸಚಿವಾಲಯದ ಎದುರು ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಸೇರಿ ಪ್ರತಿಭಟನೆ ನಡೆಸಿದರು. ಹೀಗೆ ಪ್ರತಿಭಟನೆ ನಡೆಸಿದವರು ಬೇರೆ ಯಾರೂ ಅಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು. ಆಗ ಅವರು ವಿದ್ಯಾರ್ಥಿ ನಾಯಕರಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತೆ ಸರ್ಕಾರನ ಆಗ್ರಹಿಸಿದವರು. ವಿದ್ಯಾರ್ಥಿಯಾಗಿದ್ದಾಗ ತಾವೇ ವಿದ್ಯಾರ್ಥಿಗಳ ಜೊತೆ ಸೇರಿ ಕ್ವಶನ್ ಪೇಪರ್ ಲೀಕ್ ಬಗ್ಗೆ ಹೋರಾಟ ಮಾಡಿದ್ದ ಧರ್ಮೇಂದ್ರ ಪ್ರಧಾನ್ ಇವತ್ತು ಮಾತ್ರ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಮಾತ್ರ ಅಲ್ಲ, ನರೇಂದ್ರ ಮೋದಿಯವರ ಸರ್ಕಾರ ಅವರ ರಾಜೀನಾಮೆಯನ್ನು ಕೇಳಲ್ಲ ಅನ್ನೋದಕ್ಕೆ 6 ಮುಖ್ಯ ಕಾರಣಗಳಿವೆ. ಆ ವಿಶೇಷ ಕಾರಣಗಳು ಯಾವುದು ಅನ್ನೋದೇ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಕಾರಣ 1, ಧರ್ಮೇಂದ್ರ ಪ್ರಧಾನ್ BJPಯ ಅತ್ಯಂತ ನಂಬಿಗಸ್ತ ವ್ಯಕ್ತಿಗಳಲ್ಲಿ ಒಬ್ಬರು. ಮಾತ್ರ ಅಲ್ಲ, ಬಿಹಾರದ ಎಲೆಕ್ಷನ್ ಇರ್ಬೋದು, ಉತ್ತರ ಪ್ರದೇಶದ ಎಲೆಕ್ಷನ್ ಇರ್ಬೋದು, ಒರಿಸ್ಸಾದ ಎಲೆಕ್ಷನ್ ಇರ್ಬೋದು, ಹರಿಯಾಣದ ಎಲೆಕ್ಷನ್ ಇರ್ಬೋದು, ಈ ಎಲ್ಲ ಎಲೆಕ್ಷನ್ಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ತುಂಬ ಮುಖ್ಯ ಪಾತ್ರ ವಹಿಸಿದ್ದಾರೆ. ಕಾರಣ 2, 2014ರಿಂದನೂ BJP ಒಂದು ನಿಯಮ ಪಾಲಿಸ್ಕೊಂಡು ಬಂದಿದೆ. ಏನಪ್ಪ ಅದು ಅಂತಂದರೆ, 2015ರಲ್ಲಿ ಲಲಿತ್ ಮೋದಿಯವರ ವಿವಾದ ಆದಾಗ ವಸುಂಧರಾ ರಾಜೆ ಅವರು ಮತ್ತು ಸುಷ್ಮಾ ಸ್ವರಾಜ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡ ಬಂದಿತ್ತು. ಆವತ್ತು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ BJPಯ ನಾಯಕ ರಾಜನಾಥ್ ಸಿಂಗ್ ಅವರು ರಾಜೀನಾಮೆ ಕೊಡೋದಕ್ಕೆ ಇದು UPA ಗೌರ್ಮೆಂಟ್ ಅಲ್ಲ, NDA ಗೌರ್ಮೆಂಟ್ ಅಂತ ಹೇಳಿದ್ರು. ಹೀಗೆ ಹೊರಗಿನ ಒತ್ತಡಕ್ಕಾಗಿ ಮಂತ್ರಿಗಳ ರಾಜೀನಾಮೆ ಕೊಡಿಸೋದು ಸರ್ಕಾರನ ತುಂಬ ವೀಕಾಗಿ ತೋರಿಸುತ್ತೆ ಅನ್ನೋದು ಇವರ ಲೆಕ್ಕಾಚಾರ. ಕಾರಣ 3, ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತಾಡಿ ನೀಟ್ ಎಕ್ಸಾಮ್ನ ಕ್ವಶನ್ ಪೇಪರ್ ಲೀಕ್ ಆಗೋದಕ್ಕೆ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಕಾರಣ ಅಲ್ಲ, ಇದು ಎಲ್ಲರ ಜವಾಬ್ದಾರಿ ಅನ್ನೋ ಅರ್ಥದ ಮಾತುಗಳನ್ನು ಹೇಳಿದರು. ಇದರ ಅರ್ಥ ಪ್ರಧಾನಮಂತ್ರಿಯವರು ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಗ್ಗೆ ಯೋಚಿಸ್ತಾ ಇಲ್ಲ ಅನ್ನೋದು. ಕಾರಣ 4, ಧರ್ಮೇಂದ್ರ ಪ್ರಧಾನ್ ಅವರು ಈಶಾನ್ಯ ಭಾರತದ OBC ಸಮುದಾಯದ ಒಬ್ಬರು ಮುಖ್ಯ ಲೀಡರ್. ಅಂತಹ ಒಬ್ಬರು ಮುಖ್ಯ ನಾಯಕರನ್ನು BJP ಕಳ್ಕೊಳ್ಳೋಕ್ಕೆ ಯಾವತ್ತೂ ರೆಡಿಯಾಗಲ್ಲ ಅನ್ನೋದು. ಕಾರಣ 5, ಧರ್ಮೇಂದ್ರ ಪ್ರಧಾನ್ ಅವರು 1997ರಲ್ಲಿ ABVPಯ ರಾಷ್ಟ್ರೀಯ ಸಂಚಾಲಕರಾಗಿದ್ದರು. ಜೊತೆಗೆ ಅವರು RSS ಜೊತೆಗೆ ತುಂಬ ನಿಕಟವಾದ ಗಾಢವಾದ ನಂಟು ಹೊಂದಿರೋರು. ಹಾಗಾಗಿ ಈ ವಿಷಯದಲ್ಲೂ ಅವರು ತುಂಬ ಸುರಕ್ಷಿತರು ಅಂತ ಹೇಳಲಾಗ್ತಾ ಇದೆ. ಕಾರಣ 6, ಒಂದು ಕಾಲದಲ್ಲಿ ತೈಲ ಕಂಪನಿಗಳು ಸುಮಾರು 650 ಕೋಟಿ ರೂಪಾಯಿಗಳ CSR ಫಂಡನ್ನು, ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡನ್ನು RSSನ ಅಂಗಸಂಸ್ಥೆಗಳಿಗೆ ಕೊಟ್ಟಿದ್ದಾವೆ ಅಂತ ಹಲವಾರು ಪೇಪರ್ ರಿಪೋರ್ಟ್ಗಳು ಬಂದವು. ONGC ಕಂಪನಿಗಳು ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ನ ಕಂಪನಿಗಳು. ಇಂಥ ಕಂಪನಿಗಳಿಂದ RSS ಅಂಗಸಂಸ್ಥೆಗಳಿಗೆ ದೇಣಿಗೆ ಬಂದಿದ್ದಾಗ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದವರು ಇದೇ ಧರ್ಮೇಂದ್ರ ಪ್ರಧಾನ್.
ಹಾಗಾಗಿ ಇವರು ಬಿ ಜೆ ಪಿಗೆ ಒಬ್ಬರು ಸಂಪನ್ಮೂಲ ವ್ಯಕ್ತಿನೂ ಹೌದು. ಹೀಗೆ ಹಲವಾರು ರೀತಿಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಬಿ ಜೆ ಪಿಗೆ ಮೂಲ ಆಸ್ತಿ ಅಂತ ಹೇಳಲಾಗ್ತಾ ಇದೆ. ಈಗ ಬಿ ಜೆ ಪಿಗೆ ರಾಜಕೀಯನೇ ಮುಖ್ಯ ಆಗುತ್ತಾ ಅಥವಾ ಹೋರಾಟಗಾರರಿಗೆ ಬಿ ಜೆ ಪಿ ಬೆಲೆ ತೆರತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾ ಬೇಡವಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.